ಇಸ್ಕೊಳ್ಳಿ. ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ ಪಿ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇವೆ. ಇದು ಮುಂದೆ ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇ ನ್ಯಾಯ? This has made Bengaluru Metro the most expensive metro in the country. My request through you to the concerned authority speaker, sir, is to immediately review the anomalies in the Fair Fixation Committee report and rationalize the pricing of the ticket prices of Bengaluru Metro so that the poor, the common people, the middle class people can afford. ನೋಡಿ ಇಲ್ಲಿ ಪ್ರಿಯಾಂಕರ್ಗೆ ಏನು ಹೇಳಿದರು? ಕೇಂದ್ರ ಫಿಕ್ಸ್ ಮಾಡೋದು ಅಂತ ಹೇಳಿದರು. ಬೆಲೆಯನ್ನು ಕೇಂದ್ರ ಫಿಕ್ಸ್ ಮಾಡೋದಲ್ಲ, ಆ ಅಥಾರಿಟಿ ಫಿಕ್ಸ್ ಮಾಡುತ್ತೆ. ಆದರೆ ಕಡಿಮೆ ಮಾಡಿ ಅಂತ ಈಗ ಬರೆದಿರ್ಬೋದು. ಕೇಂದ್ರ ಮಾಡಿದ್ದು ಅಂತ ಹೇಳಿದರು, ಅದು ಸುಳ್ಳು. ಈಗ ಕಡಿಮೆ ಮಾಡಿ ಅಂತ ಬರೆದೆ. ಎರಡನೇದು, ಇವರೇನು ಹೇಳಿದರು? ಯಾರು? ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಡಿಸೈಡ್ ಮಾಡೋದು, ಅದು ಸುಳ್ಳು. ರಾಜ್ಯ ಸರ್ಕಾರ ಕೂಡ ಡಿಸೈಡ್ ಮಾಡೋದಲ್ಲ, ಕೇಂದ್ರ ಸರ್ಕಾರ ಕೂಡ ಅಲ್ಲ. BMRC ಎಲ್ಲ ಮತ್ತು ರಾಜ್ಯ ಸರ್ಕಾರ ಪತ್ರ ಬರೆಯುತ್ತೆ. ಹಾಗಾಗಿ ಇವರು ಸತ್ಯ ಹೇಳಿದ್ದಾರೆ 90%. ಯಾವುದು ತಮಗೆ ಸರಿಯಾಗ್ತಾ ಇಲ್ಲ ಅದು ಸುಳ್ಳು ಹೇಳಿದ್ದಾರೆ. ಅದೇನು ಹೇಳಿದ್ರೆ ಅದು ಕೇಂದ್ರ ಮಾಡಿದ್ದು ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ಅದು ಸುಳ್ಳು. ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ ತೇಜಸ್ವಿ ಹೇಳಿದ್ದಾರೆ, ಅದು ಸುಳ್ಳು. ಆದರೆ ಕಡಿಮೆ ಮಾಡಿಸುವಂಥ ಅವಕಾಶ ರಾಜ್ಯ ಸರ್ಕಾರ ಪತ್ರ ಬರಿಬೋದು, ಕೇಂದ್ರ ಮಾಡ್ಬೋದು, ಅದಾಗತ್ತೆ. ಆದರೆ ನನಗೀಗಲೂ ನೋವಾಗ್ತಿರೋದು, 10 ರೂಪಾಯಿದ ಟಿಕೆಟ್ ಸಡನ್ 20 ರೂಪಾಯಿ ಆದರೆ ಕೊಡೋಕ್ಕಾಗತ್ತೆ ಅನ್ರಿ? ಇದ್ರ ಬಗ್ಗೆ ಆಲೋಚನೆ ಮಾಡಬೇಡವಾ? ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗವಹಿಸ್ಕೊಳ್ಳಿ. ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ ಪಿ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೇವೆ. ಇದು ಮುಂದೆ ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು. ಅದೇ ನ್ಯಾಯ? This has made Bengaluru Metro the most expensive metro in the country. My request through you to the concerned authority speaker, sir, is to immediately review the anomalies in the Fair Fixation Committee report and rationalize the pricing of the ticket prices of Bengaluru Metro so that the poor, the common people, the middle class people can afford. ನೋಡಿ ಇಲ್ಲಿ ಪ್ರಿಯಾಂಕರ್ಗೆ ಏನು ಹೇಳಿದರು? ಕೇಂದ್ರ ಫಿಕ್ಸ್ ಮಾಡೋದು ಅಂತ ಹೇಳಿದರು. ಬೆಲೆಯನ್ನು ಕೇಂದ್ರ ಫಿಕ್ಸ್ ಮಾಡೋದಲ್ಲ, ಆ ಅಥಾರಿಟಿ ಫಿಕ್ಸ್ ಮಾಡುತ್ತೆ. ಆದರೆ ಕಡಿಮೆ ಮಾಡಿ ಅಂತ ಈಗ ಬರೆದಿರ್ಬೋದು. ಕೇಂದ್ರ ಮಾಡಿದ್ದು ಅಂತ ಹೇಳಿದರು, ಅದು ಸುಳ್ಳು. ಈಗ ಕಡಿಮೆ ಮಾಡಿ ಅಂತ ಬರೆದೆ. ಎರಡನೇದು, ಇವರೇನು ಹೇಳಿದರು? ಯಾರು? ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಡಿಸೈಡ್ ಮಾಡೋದು, ಅದು ಸುಳ್ಳು. ರಾಜ್ಯ ಸರ್ಕಾರ ಕೂಡ ಡಿಸೈಡ್ ಮಾಡೋದಲ್ಲ, ಕೇಂದ್ರ ಸರ್ಕಾರ ಕೂಡ ಅಲ್ಲ. BMRC ಎಲ್ಲ ಮತ್ತು ರಾಜ್ಯ ಸರ್ಕಾರ ಪತ್ರ ಬರೆಯುತ್ತೆ. ಹಾಗಾಗಿ ಇವರು ಸತ್ಯ ಹೇಳಿದ್ದಾರೆ 90%. ಯಾವುದು ತಮಗೆ ಸರಿಯಾಗ್ತಾ ಇಲ್ಲ ಅದು ಸುಳ್ಳು ಹೇಳಿದ್ದಾರೆ. ಅದೇನು ಹೇಳಿದ್ರೆ ಅದು ಕೇಂದ್ರ ಮಾಡಿದ್ದು ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ಅದು ಸುಳ್ಳು. ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ ತೇಜಸ್ವಿ ಹೇಳಿದ್ದಾರೆ, ಅದು ಸುಳ್ಳು. ಆದರೆ ಕಡಿಮೆ ಮಾಡಿಸುವಂಥ ಅವಕಾಶ ರಾಜ್ಯ ಸರ್ಕಾರ ಪತ್ರ ಬರಿಬೋದು, ಕೇಂದ್ರ ಮಾಡ್ಬೋದು, ಅದಾಗತ್ತೆ. ಆದರೆ ನನಗೀಗಲೂ ನೋವಾಗ್ತಿರೋದು, 10 ರೂಪಾಯಿದ ಟಿಕೆಟ್ ಸಡನ್ 20 ರೂಪಾಯಿ ಆದರೆ ಕೊಡೋಕ್ಕಾಗತ್ತೆ ಅನ್ರಿ? ಇದ್ರ ಬಗ್ಗೆ ಆಲೋಚನೆ ಮಾಡಬೇಡವಾ? ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗವಹಿಸ್ಕೊಳ್ಳಿ. ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ.
ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು, ಅದೇ ನ್ಯಾಯ? This has made Bengaluru Metro the most expensive metro in the country. My request through you to the concerned authority speaker, sir, is to immediately review the anomalies in the Fair Fixation Committee report and rationalize the pricing of the ticket prices of Bengaluru Metro so that the poor, the common people, the middle class people can afford. ನೋಡಿ ಇಲ್ಲಿ ಪ್ರಿಯಾಂಕರ್ಗೆ ಏನು ಹೇಳಿದರು? ಕೇಂದ್ರ ಫಿಕ್ಸ್ ಮಾಡೋದು ಅಂತ ಹೇಳಿದರು ಬೆಲೆಯನ್ನು. ಕೇಂದ್ರ ಫಿಕ್ಸ್ ಮಾಡೋದಲ್ಲ, ಆ ಅಥಾರಿಟಿ ಫಿಕ್ಸ್ ಮಾಡುತ್ತೆ. ಆದರೆ ಕಡಿಮೆ ಮಾಡಿ ಅಂತ ಈಗ ಬರೆದಿರ್ಬೋದು. ಕೇಂದ್ರ ಮಾಡಿದ್ದು ಅಂತ ಹೇಳಿದರು, ಅದು ಸುಳ್ಳು. ಈಗ ಕಡಿಮೆ ಮಾಡಿ ಅಂತ ಬರೆದೆ ಎರಡನೇದು. ಇವರೇನು ಹೇಳಿದರು? ಯಾರು? ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಡಿಸೈಡ್ ಮಾಡೋದು, ಅದು ಸುಳ್ಳು. ರಾಜ್ಯ ಸರ್ಕಾರ ಕೂಡ ಡಿಸೈಡ್ ಮಾಡೋದಲ್ಲ, ಕೇಂದ್ರ ಸರ್ಕಾರ ಕೂಡ ಅಲ್ಲ. BMRC ಎಲ್ಲ ಮತ್ತು ರಾಜ್ಯ ಸರ್ಕಾರ ಪತ್ರ ಬರೆಯುತ್ತೆ. ಹಾಗಾಗಿ ಇವರು ಸತ್ಯ ಹೇಳಿದ್ದಾರೆ 90%. ಯಾವುದು ತಮಗೆ ಸರಿಯಾಗ್ತಾ ಇಲ್ಲ ಅದು ಸುಳ್ಳು ಹೇಳಿದ್ದಾರೆ. ಅದೇನು ಹೇಳಿದರೆ ಅದು ಕೇಂದ್ರ ಮಾಡಿದ್ದು ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ಅದು ಸುಳ್ಳು. ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ ತೇಜಸ್ವಿ ಹೇಳಿದ್ದಾರೆ, ಅದು ಸುಳ್ಳು. ಆದರೆ ಕಡಿಮೆ ಮಾಡಿಸುವಂಥ ಅವಕಾಶ ರಾಜ್ಯ ಸರ್ಕಾರ ಪತ್ರ ಬರೀಬೋದು, ಕೇಂದ್ರ ಮಾಡ್ಬೋದು, ಅದಾಗತ್ತೆ. ಆದರೆ ನನಗೀಗಲೂ ನೋವಾಗ್ತಿರೋದು, 10 ರೂಪಾಯಿದ ಟಿಕೆಟ್ ಸಡನ್ 20 ರೂಪಾಯಿ ಆದರೆ ಕೊಡೋಕ್ಕಾಗತ್ತೆ ಅಂದ್ರಿ? ಇದರ ಬಗ್ಗೆ ಆಲೋಚನೆ ಮಾಡಬೇಡವಾ? ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗವಹಿಸ್ಕೊಳ್ಳಿ. ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ, ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು. ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ ಸಿ ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು, ಇವಾಗ ನಮ್ಮ ಹೆಸರು, ಅದೇ ನ್ಯಾಯ? This has made Bengaluru Metro the most expensive metro in the country. My request through you to the concerned authority speaker, sir, is to immediately review the anomalies in the Fair Fixation Committee report and rationalize the pricing of the ticket prices of Bengaluru Metro so that the poor, the common people, the middle class people can afford. ನೋಡಿ ಇಲ್ಲಿ ಪ್ರಿಯಾಂಕರ್ಗೆ ಏನು ಹೇಳಿದರು? ಕೇಂದ್ರ ಫಿಕ್ಸ್ ಮಾಡೋದು ಅಂತ ಹೇಳಿದರು ಬೆಲೆಯನ್ನು. ಕೇಂದ್ರ ಫಿಕ್ಸ್ ಮಾಡೋದಲ್ಲ, ಆ ಅಥಾರಿಟಿ ಫಿಕ್ಸ್ ಮಾಡುತ್ತೆ. ಆದರೆ ಕಡಿಮೆ ಮಾಡಿ ಅಂತ ಈಗ ಬರೆದಿರ್ಬೋದು. ಕೇಂದ್ರ ಮಾಡಿದ್ದು ಅಂತ ಹೇಳಿದರು, ಅದು ಸುಳ್ಳು. ಈಗ ಕಡಿಮೆ ಮಾಡಿ ಅಂತ ಬರೆದೆ ಎರಡನೇದು. ಇವರೇನು ಹೇಳಿದರು? ಯಾರು? ತೇಜಸ್ವಿ ಸೂರ್ಯ, ರಾಜ್ಯ ಸರ್ಕಾರ ಡಿಸೈಡ್ ಮಾಡೋದು, ಅದು ಸುಳ್ಳು. ರಾಜ್ಯ ಸರ್ಕಾರ ಕೂಡ ಡಿಸೈಡ್ ಮಾಡೋದಲ್ಲ, ಕೇಂದ್ರ ಸರ್ಕಾರ ಕೂಡ ಅಲ್ಲ. BMRC ಎಲ್ಲ ಮತ್ತು ರಾಜ್ಯ ಸರ್ಕಾರ ಪತ್ರ ಬರೆಯುತ್ತೆ. ಹಾಗಾಗಿ ಇವರು ಸತ್ಯ ಹೇಳಿದ್ದಾರೆ 90%. ಯಾವುದು ತಮಗೆ ಸರಿಯಾಗ್ತಾ ಇಲ್ಲ ಅದು ಸುಳ್ಳು ಹೇಳಿದ್ದಾರೆ. ಅದೇನು ಹೇಳಿದರೆ ಅದು ಕೇಂದ್ರ ಮಾಡಿದ್ದು ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ, ಅದು ಸುಳ್ಳು. ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ ತೇಜಸ್ವಿ ಹೇಳಿದ್ದಾರೆ, ಅದು ಸುಳ್ಳು. ಆದರೆ ಕಡಿಮೆ ಮಾಡಿಸುವಂಥ ಅವಕಾಶ ರಾಜ್ಯ ಸರ್ಕಾರ ಪತ್ರ ಬರೀಬೋದು, ಕೇಂದ್ರ ಮಾಡ್ಬೋದು, ಅದಾಗತ್ತೆ. ಆದರೆ ನನಗೀಗಲೂ ನೋವಾಗ್ತಿರೋದು, 10 ರೂಪಾಯಿದ ಟಿಕೆಟ್ ಸಡನ್ 20 ರೂಪಾಯಿ ಆದರೆ ಕೊಡೋಕ್ಕಾಗತ್ತೆ ಅಂದ್ರಿ? ಇದರ ಬಗ್ಗೆ ಆಲೋಚನೆ ಮಾಡಬೇಡವಾ? ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ